ಹಾಯ್ ಗಾಯ್ಸ್, ವೆಲ್ಕಮ್ ಟು ಮೈ ವ್ಲಾಗ್. ಇವತ್ತು ನೋಡ್ತಾ ಇದ್ದೀರಾ, ನಾನು ವೇದಶ್ರೀ ಬರ್ತ್ಡೇ ಪಾರ್ಟಿಗೆ ಬಂದಿದ್ದೀನಿ, ನಾನು ಅಣ್ಣ ಮತ್ತು. ಸೊ ಇದು ಬಂದುಬಿಟ್ಟು ಮಕ್ಕಳ ಕೂಟದಲ್ಲಿ ಇತ್ತು. ಸೊ ನಾನು ಅಣ್ಣ ಎಲ್ಲ ಬಂದಿದ್ವಿ. ಆಲ್ಮೋಸ್ಟು ಅವ್ರ ಫ್ಯಾಮಿಲಿ ಫ್ರೆಂಡ್ಸ್ ಎಲ್ಲ ಬಂದಿದ್ದರು. ಸೊ ಜೊತೆಗೆ ನಾವು ಹೋಗಿದ್ವಿ. ನೋಡ್ತಾ ಇರ್ಬೋದು ವೇದಶ್ರೀ ಎಷ್ಟು ಕ್ಯೂಟಾಗಿ ಕಾಣ್ತಾ ಇದ್ದಾಳೆ ಸ್ಟೇಜಲ್ಲಿ. ಸೊ ಇಲ್ಲಿ ನಮ್ಮ ಅಣ್ಣ ಬೇರೆ ನಿಂತಿದ್ದಾನೆ. ಸೊ ಆಲ್ಮೋಸ್ಟ್ ವೀಡಿಯೋ ಮಾಡ್ಕೊತಾ ಇದ್ದೆ ನಾನು. ಆರಾಮ್ಸೆ ಎಲ್ಲರೂ ತೋರಿಸ್ದೆ ನೋಡಿ. ಆಲ್ಮೋಸ್ಟ್ ಸಿಕ್ಕಾಪಟ್ಟೆ ಜನ ಮಕ್ಕಳು ಎಲ್ಲ ಆಂಟಿ ಅಂಕಲ್ ಎಲ್ಲರೂ ಬಂದಿದ್ದರು. ಸೊ ನಾನು ಈ ಥರ ರೆಡಿ ಆಗಿದ್ದೆ. ಅಲ್ಲಿ ಹೋಗಿದ ತಕ್ಷಣ ಪಾಪ್ಕಾರ್ನ್ ಸಿಕ್ತು. ಸೊ ಪಾಪ್ಕಾರ್ನ್ ತಿನ್ಕೊಂತ ಮಕ್ಕಳ ಜೊತೆ ಆಟ ಆಡ್ಕೊತ ಅಲ್ಲಿ ಇದು ಮಾಡ್ತಿದ್ದೆ. ನವಿಶಾ ನೋಡಿ ಯಾವ ಥರ ಪೋಸ್ಟ್ ಕೊಡು ಅಂದರೆ ಯಾವ ಥರ ಪೋಸ್ಟ್ ಕೊಡ್ತಾಳೆ. ಸೊ ವೇದಶ್ರೀ ನೋಡಿ, ಅವಳಿಗೆ ಪಾಪ ಕ್ಯೂಟಾಗಿ ನಿಂತ್ಕೊಂಡು ಸಾಕಾಗಿತ್ತೇನೋ ಪಾಪ, ಅವಳು ಮುಖ ಮಾಡ್ಕೊಬಿಟ್ಟಿದ್ಲು ಅವಳು. ಆಲ್ಮೋಸ್ಟ್ ಧನ್ವಿತಾ ನೋಡಿ ಹೆಂಗೆ ಮಾಡ್ತಾಳೆ ಅವಳು. ಎಲ್ಲ ಚೆನ್ನಾಗಿತ್ತು. ಹೋಗಿದ್ವಿ ಆಲ್ಮೋಸ್ಟು ನಾನು ಅಣ್ಣ 6:30 ಹಂಗೆ ರೀಚ್ ಆದ್ವಿ. ಸೊ ರೀಚ್ ಆಗಿದ ತಕ್ಷಣ ಪಾರ್ಟಿ ಆಲ್ಮೋಸ್ಟ್ ಎಲ್ಲರೂ ಬಂದಿದ್ದರು. ಸೊ ನಾನು ಕೇಕ್ ಕಟ್ಟಿಂಗ್ ಇರಲಿಲ್ಲ. ಸೊ ನಾನು ರೂಮಲ್ಲಿದ್ದೆ. ಅಕ್ಕ ಏನೋ ಸ್ವಲ್ಪ ರೆಡಿ ಆಗ್ತಾಯಿದ್ರು, ಲೇಡೀಸ್ ಇರುತ್ತಲ್ಲ, ಸೊ ರೆಡಿ ಆಗ್ತಾಯಿದ್ರು. ಸೊ ಅಲ್ಲಿ ಮುಗಿಸ್ಕೊಂಡು ಬರೋಷ್ಟೊತ್ತಿಲಿ ಕೇಕ್ ಕಟ್ಟಿಂಗ್ ಎಲ್ಲ ಆಗಿತ್ತು. ಸೊ ಕೇಕೆಲ್ಲ ಇಟ್ಬಿಟ್ಟು ಆಲ್ಮೋಸ್ಟ್ ಸ್ವಲ್ಪ ಜನ ಡಿನ್ನರ್ ಊಟಕ್ಕೆ ಹೋಗಿದ್ರು. ಸೊ ನೋಡ್ತಾ ಇರ್ಬೋದು ಕೇಕು ಎಷ್ಟು ಚೆನ್ನಾಗಿದೆ ಅಂತ. ಸೊ ನಾನು ಡಯಟಲ್ಲಿ ಇದ್ದಿದ್ದೆ, ಬಟ್ ಆದರೂ ಈ ಥರ ಫಂಕ್ಷನ್ ಟೈಮಲ್ಲಿ ತಿನ್ನಲೇಬೇಕು ಅಂತ ಆಸೆನೂ ಆಗ್ಬಿಡ್ತು. ಆ ಥರ ಮಸ್ತಾಗಿ ಫುಡ್ ಮಾಡಿಸಿದ್ರು, ಊಟ ಇತ್ತು. ಸೊ ನಾನು ಕೇಕು ಪಾಪ್ಕಾರ್ನ್ ತೊಗೊಂಡು ತಿಂದೆ. ಸೊ ಊಟ ನೋಡ್ಬೋದು ಯಾವ ಥರ ಮಾಡಿಸಿದ್ದಾರೆ. ಕುಲ್ಚಾ, ಬಿರಿಯಾನಿ, ರಸಮ್, ರೈಸ್, ಕರ್ಡ್ ರೈಸ್, ಪುಲಾವ್, ಗುಲಾಬ್ ಜಾಮೂನ್ ಎಲ್ಲ ಥರ ಮಾಡಿಸಿದ್ರು. ಸೊ ಚೆನ್ನಾಗೂ ಇತ್ತು, ಟೇಸ್ಟು ಸಖತ್ತಾಗಿತ್ತು. ಸೊ ಇದು ಫಸ್ಟ್ ಟೈಮ್ ನಾನು ಧನ್ವಿತಾ ಹೋದಾಗೂ ಇಲ್ಲೇ ಮಾಡಿದರು. ಸೊ ಈಗ ಅವ್ರ ತಂಗಿ ನವಿಶಾ ಹಾಗೆ ಬರ್ತ್ಡೇ ಪಾರ್ಟಿ ಮಾಡಿದ್ರು, ಇಲ್ಲೇ ಮಾಡ್ತಾ ಇದ್ದಾರೆ. ಸೊ ನೋಡ್ಬೋದು ಯಾವ ಥರ ಪ್ಲೇಸ್ ಇದೆ ಅಂತ. ಚೆನ್ನಾಗಿದೆ, ಆರಾಮ್ಸೆ ಆಟ ಆಡ್ಕೊಂಡು ಮಾತಾಡ್ಕೊಂಡು ಇರ್ಬೋದು. ಮತ್ತು ನಾವು ರೂಮಿಗೆ ಹೋದ್ವಿ, ಎಲ್ಲ ಆಲ್ಮೋಸ್ಟ್ ಊಟ ಗೀಟ ಎಲ್ಲ ಮಾಡ್ಕೊಂಡು ರೂಮಿಗೆ ಹೋದ್ವಿ. ಸೊ ಅಕ್ಕ ಏನೋ ಹೇಳ್ತಾ ಇದ್ದಾರೆ ನನಗೆ ಈ ಪ್ಲೇಸ್ ಬಗ್ಗೆ, ಇದು ಚೆನ್ನಾಗಿದೆ ಅಂತ ಎಲ್ಲ ಎಕ್ಸ್ಪ್ಲೇನ್ ಮಾಡ್ತಾಯಿದ್ರು. ಸೊ ನವಿಶಾನು ಆಲ್ರೆಡಿ ಡ್ರೆಸ್ ಚೇಂಜ್ ಅವ್ಳಿಗೆ ಸಾಕಾಗ್ಬಿಟ್ಟಿತ್ತು ಆ ಡ್ರೆಸ್ ಹಾಕಿ. ಸೊ ಮೇ ಬಿ ಅಕ್ಕ ಡ್ರೆಸ್ ಚೇಂಜ್ ಮಾಡೋಣ ಅಂದ್ಕೊಂಡು ಕರ್ಕೊಂಡು ಹೋಗ್ತಾಯಿದ್ರು. ಸೊ ನೋಡಿ ಇವಾಗ ನಮ್ಮ ನವಿಶಾ ಒಂದು ಶ್ಲೋಕ ಹೇಳ್ತಾಳೆ. ಅಷ್ಟೇನಾ? ನೋಡಿ ಎಷ್ಟು ಚೆನ್ನಾಗಿ ಶ್ಲೋಕ ಹೇಳ್ಬಿಟ್ಟು ಇಬ್ಬರೂ ಕ್ವಾಟ್ಲೆ ಮಾತ್ರ ಸಿಕ್ಕಾಪಟ್ಟೆ ಕ್ವಾಟ್ಲೆ ಕೊಡ್ತಾಯಿದ್ರು. ಅಂದರೆ ಒಂದು ಪ್ರಶ್ನೆಗೆ 2 ಪ್ರಶ್ನೆ ಥರ ಆನ್ಸರ್ ಮಾಡ್ತಾಯಿದ್ರು. ನಮ್ಮ ಅಣ್ಣಂದು ಏಜ್ ಕೇಳಿಬಿಟ್ಟು ಧನ್ವಿತಾ ಶಾಕ್ ಆಗ್ತಾಳೆ. 40 ಏಜ್ ಅಂತ ಅಂದಾಗ ಶಾಕ್ ಆಗಿಬಿಟ್ಲು ಅವಳು. ಸೊ ಎಲ್ಲ ಮುಗಿಸ್ಕೊಂಡು ಆದಮೇಲೆ ಅವ್ರದ್ದು ತುಂಟಾಟಗಳು ಇದ್ದೇ ಇರುತ್ತೆ ರೂಮಲ್ಲಿ. ಮತ್ತು ಅಲ್ಲಿ ಸ್ಟೇಜಲ್ಲೂ ಸಿಕ್ಕಾಪಟ್ಟೆ ಮಾಡ್ತಾಯಿದ್ರು ಆಟ ಆಡೋದು. ಸೊ ಅವ್ರ ಜೊತೆ ಹಂಗೆ ಒಂದು ರೀಲು ಕೂಡ ಮಾಡಿಕೊಂಡೆ. ನೋಡಿದ್ರಲ್ಲ ಗೈಸ್ ಈ ರೀಲ್ಸ್ ಹೇಗಿತ್ತು ಅಂತ. ಹಾಗೆ ಅಕ್ಕನ ಜೊತೆನೂ ಮಾಡಿಕೊಂಡೆ. ಸೊ ಇದಾಗಿತ್ತು ನನ್ನ ವ್ಲಾಗ್. ಸೊ ಬರ್ತ್ಡೇ ಪಾರ್ಟಿದು ವ್ಲಾಗ್ ಇದಾಗಿತ್ತು. ಸೊ ಎಲ್ಲರೂ ನೋಡಿ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಮತ್ತು ನನ್ನ ವಿಡಿಯೋ ಹೇಗಿತ್ತು ಅಂತ ಕಮೆಂಟ್ ಮಾಡಿ. ಗೈಸ್ ನಂದು ಪಾರ್ಟ್ 2 ವಿಡಿಯೋ ಅದು ಅಪ್ಲೋಡ್ ಆಗ್ತಾ ಇಲ್ಲ, ನಂದು ವೆಕೇಷನ್ದು. ಸೊ ಟ್ರೈ ಮಾಡ್ತಾ ಇದ್ದೀನಿ, ಅದು ಅಪ್ಲೋಡ್ ಆದರೆ ನಾನು ನಿಮಗೆ ಬೇಗ ಅಪ್ಲೋಡ್ ಮಾಡ್ತೀನಿ. ಸೊ ಇದು ನನ್ನ ಬರ್ತ್ಡೇ ಪಾರ್ಟಿ, ವೇದಶ್ರೀದು ಬರ್ತ್ಡೇ ಪಾರ್ಟಿ ಇದೆ. ಸೊ ಎಲ್ಲರೂ ವಾಚ್ ಮಾಡಿ ಹೇಗಿದೆ ಅಂತ ಕಮೆಂಟ್ ಮಾಡಿ. ಸೊ ನೆಕ್ಸ್ಟ್ ವಿಡಿಯೋಗಾಗಿ ನಾನು ಅಪ್ಡೇಟ್ ಮಾಡ್ತೀನಿ. ಓಕೆ, ಸೊ ಎಲ್ಲ ಚೆನ್ನಾಗಿತ್ತು. ಅಣ್ಣ ಆಲ್ಮೋಸ್ಟ್ ಟೈಮ್ ಆಗಿತ್ತು. ಸೊ ಸಿಗೋಣ ನೆಕ್ಸ್ಟ್ ವಿಡಿಯೋದಲ್ಲಿ. ಬಾಯ್ ಬಾಯ್ ಫ್ರೆಂಡ್ಸ್.